ಹಲೋ ಎವ್ರಿವನ್, ನಮಸ್ಕಾರ, ವೆಲ್ಕಮ್. ನೀವು ನೋಡ್ತಾ ಇದ್ದೀರಾ ಟ್ರೈ ಮೈ ಕುಕಿಂಗ್ ಚಾನಲ್. ನಾನು ಲಾವಣ್ಯ. ಇವತ್ತು ಲೆಗ್ ಪೀಸಸ್ನ ಯೂಸ್ ಮಾಡಿಕೊಂಡು ನಾನೊಂದು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಚಿಕನ್ದು. ಸೊ ಈ ರೆಸಿಪಿ ಜ್ಯೂಸಿಯಾಗೂ ಇರುತ್ತೆ, ಕ್ರೀಮಿಯಾಗೂ ಇರುತ್ತೆ, ಹಾಗೆ ಚೀಸಿಯಾಗೂ ಇರುತ್ತೆ. ಸೊ ಈ ರೆಸಿಪಿನ ನಾನು ಆಯಿಲ್ನ ಯೂಸ್ ಮಾಡ್ದೇ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಝೀರೋ ಆಯಿಲ್ ಕುಕಿಂಗ್ ರೆಸಿಪಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈಗ ಈ ಝೀರೋ ಆಯಿಲ್ ಕುಕಿಂಗ್ ರೆಸಿಪಿನ ಮಾಡೋಕ್ಕೆ ನಾನಿಲ್ಲಿ ಒಂದು ಕುಕಿಂಗ್ ಪ್ಯಾನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಗ್ಲಾಸ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಸೂಪ್ ಬೇಕು ಅನ್ನೋರು 2 ಗ್ಲಾಸಸ್ ನೀರನ್ನ ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ವಲ್ಪ ಕಡಿಮೆನ ಯೂಸ್ ಮಾಡ್ಕೊಳ್ಳಿ. ಸೊ ನೀರಿಗೆ ನಾನು ಬೇಕಾಗೋಷ್ಟು ಉಪ್ಪು, ಹಾಗೆ ಖಾರಕ್ಕೆ ಬೇಕಾಗೋಷ್ಟು ಗ್ರೀನ್ ಚಿಲ್ಲೀಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದರ ಜೊತೆಗೇ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಬಾಯ್ಲ್ ಆಗೋಕ್ಕೆ ಬಿಡ್ತೀನಿ. ಈಗ ನೋಡಿ, ನೀರು ಬಬಲ್ಸ್ ಬರ್ತಾ ಇದೆ, ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೆಗ್ ಪೀಸಸ್ ನಾನೇನು ತೊಗೊಂಡಿದ್ದೀನಿ ಚಿಕನ್ದು, ಅದನ್ನು 1 by 1 ಹಾಕ್ಕೊಳ್ತೀನಿ. ನಾನಿಲ್ಲಿ 4 ಚಿಕನ್ ಲೆಗ್ ಪೀಸ್ನ ತೊಗೊಂಡಿದ್ದೀನಿ. ಅದೆಲ್ಲನೂ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. 2 ಮಿನಿಟ್ಸ್ ಆದಮೇಲೆ ಚಿಕನ್ ನಾನಿಲ್ಲಿ ಫ್ಲಿಪ್ ಮಾಡ್ಕೊಳ್ತಾ ಇದ್ದೀನಿ. ಫ್ಲಿಪ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಚಿಕನ್ನ ಒಂದು 50% ಕುಕ್ ಮಾಡ್ಕೊಳ್ತೀನಿ. ಲಿಡ್ನ ಕ್ಲೋಸ್ ಮಾಡಿದ್ಮೇಲೆ ನಾನಿಲ್ಲಿ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚಿಕನ್ನ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡೋದ್ರಿಂದ ಬೇಗ ನೀರೆಲ್ಲ ಅಬ್ಸರ್ವ್ ಆಗುತ್ತೆ, ಬಟ್ ಚಿಕನ್ನು ಚೆನ್ನಾಗಿ ಕುಕ್ ಆಗಲ್ಲ. ಲೋ ಫ್ಲೇಮಲ್ಲಿ ಇಟ್ಟಾಗ ಚಿಕನ್ನು ಸಾಫ್ಟಾಗಿ, ಜ್ಯೂಸಿಯಾಗಿ, ಟೆಂಡರ್ ಆಗಿ ಕುಕ್ ಆಗುತ್ತೆ. ಇಲ್ಲಿ ನೋಡಿ, ಚಿಕನ್ ಆಲ್ರೆಡಿ ಹಾಫ್ ಕುಕ್ ಆಗಿದೆ. ಇದಕ್ಕೆ ನಾನು ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಚಾಪರ್ನ ಯೂಸ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ, ಸೊ ದಟ್ ಚಿಕನಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂತ. ಇದನ್ನು ಹಾಕ್ಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಸ್ವಲ್ಪ ಪೊಟ್ಯಾಟೋಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಫ್ ಪೀಸ್ ಥರ. ಸೊ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲದೇ ಇದ್ದರೆ ಪೊಟ್ಯಾಟೋಸ್ನ ಸ್ಕಿಪ್ ಮಾಡ್ಕೊಳ್ಬೋದು. ಸೊ ಇದೆಲ್ಲನೂ ಹಾಕ್ಕೊಂಡು ಒಂದ್ಸಲ ಹಾಗೆ ಮಿಕ್ಸ್ ಮಾಡಿ ಅಗೇನ್ ನಾವೀಗ 50% ಏನು ಕುಕ್ ಮಾಡ್ಕೊಂಡಿದ್ದೀವಿ ಈ ಚಿಕನ್ನ, ಈಗ 70% ಕುಕ್ ಆಗೋವರೆಗೂ ಬಿಡಬೇಕು. ಮೇ ಬಿ ಆರ್ ಮೇ ನಾಟ್ ಬಿ, ನಿಮ್ಗೆ ಅನ್ನಿಸ್ಬೋದು ಈ ರೆಸಿಪಿನ ನೋಡುವಾಗ ಕುಕಿಂಗ್ ಮೆಥಡ್ ಬೇರೆ ಥರ ಇದೆ, ಕುಕಿಂಗ್ ಪ್ರೋಸೆಸ್ ತುಂಬ ಲೆಂತಿ ಆಗಿದೆ, ಟೇಸ್ಟ್ ಹೇಗೆ ಬರುತ್ತೋ ಏನೋ, ಆಯಿಲ್ ಕೂಡ ಯೂಸ್ ಮಾಡ್ತಾ ಇಲ್ಲ ಅಂತ ಡೌಟ್ಸ್ ಇರ್ಬೋದು. ಬಟ್ ಟ್ರಸ್ಟ್ ಮೀ, ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ, ಬಿಕಾಸ್ ಇದರಲ್ಲಿ ಚಿಕನ್ ಪೀಸಸ್ ಇದೆ, ಹಾಗೆ ಪೊಟ್ಯಾಟೋಸ್ ಇದೆ. ಸೊ ಡೆಫಿನೆಟ್ಲಿ ಹೋಟೆಲ್ ಟೇಸ್ಟ್ ಎಲ್ಲ ಇರುತ್ತೆ. ಸೊ ಈಗ ನಾನು ಇದಕ್ಕೆ 2 ಸ್ಪೂನ್ ಡಾರ್ಕ್ ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಅಗೇನ್ ಲಿಡ್ನ ಕ್ಲೋಸ್ ಮಾಡಿ 5 to 7 ಮಿನಿಟ್ಸ್ ಸಿಮ್ಮರಲ್ಲೇ ಇಟ್ಕೊಂಡು ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ರಿಪೀಟೆಡ್ ಆಗಿ 5 ಮಿನಿಟ್ಸ್ 10 ಮಿನಿಟ್ಸ್ ಅಂತ ಟೈಮ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನೋ ವರೀಸ್, ಚಿಕನ್ ಏನು ಓವರ್ ಕುಕ್ ಆಗಲ್ಲ. ನಾನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕುಕ್ ಮಾಡ್ತಾ ಇರೋದ್ರಿಂದ ಚಿಕನ್ನು ಟೆಂಡರ್ ಆಗಿ, ಜ್ಯೂಸಿಯಾಗಿ, ಸಾಫ್ಟ್ ಆಗಿ ಕುಕ್ ಆಗುತ್ತೆ. ಈಗ ಚಿಕನ್ ಪೂರ್ತಿಯಾಗಿ ಬೆಂದಿದೆ. ಇದರಿಂದ 1 ಬೌಲ್ ಸೂಪ್ನ ತೊಗೊಳ್ತಾ ಇದ್ದೀನಿ, ಹಾಗೆ ಟೇಸ್ಟ್ ಮಾಡೋಕ್ಕೆ. ಸೂಪಾಗಿ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ತೊಗೊಂಡಾದ್ಮೇಲೆ ಇದರಲ್ಲಿ ಎಕ್ಸೆಸ್ ವಾಟರ್ ಏನಿದೆ ಅದನ್ನು ಕಂಪ್ಲೀಟಾಗಿ ಅಬ್ಸಾರ್ಬ್ ಆಗೋಕ್ಕೆ ಬಿಡ್ತೀನಿ. ವಾಟರ್ ಅಬ್ಸಾರ್ಬ್ ಆದಮೇಲೆ ಮಸಾಲಾ ಪೌಡರ್ಸ್ 1 by 1 ಆ್ಯಡ್ ಮಾಡ್ಕೊಳ್ತೀನಿ. ನಾನೀಗ ಲಿಡ್ನ ಓಪನ್ ಮಾಡಿಬಿಟ್ಟು 1 ಸ್ಪೂನ್ ಧನಿಯಾ ಪುಡಿ, ಖಾರಕ್ಕೆ ಬೇಕಾಗೋಷ್ಟು ಚಿಲ್ಲಿ ಪೌಡರ್, ಹಾಗೆ ಹಾಫ್ ಸ್ಪೂನ್ ಚಿಕನ್ ಮಸಾಲಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಈ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿ ಬಂದು ಚಿಕನ್ ಪೀಸಸ್ಗೆಲ್ಲ ಚೆನ್ನಾಗಿ ಕೋಟ್ ಆಗಬೇಕು. ಅದಕ್ಕೆ 1 ಸ್ಪೂನ್ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಸ್ಲರಿ ಥರ ರೆಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ದಟ್ ಮಸಾಲ ಎಲ್ಲ ಕಂಪ್ಲೀಟಾಗಿ ಆ್ಯಂಡ್ ನೀಟಾಗಿ ಚಿಕನ್ ಪೀಸಸ್ಗೆ ಕೋಟ್ ಆಗುತ್ತೆ. ಲಾಸ್ಟ್ನಲ್ಲಿ ನಾನು ಸ್ವಲ್ಪ ಚೀಸ್ ಸ್ಲೈಸಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಇನ್ನೂ ಕ್ರೀಮಿ ಆಗಬೇಕಂದ್ರೆ ಫ್ರೆಶ್ ಕ್ರೀಮ್ನ ಕೂಡ ಈ ಸ್ಟೇಜಲ್ಲಿ ನೀವು ಸೇರಿಸ್ಕೊಳ್ಬಹುದು. ಹೋಪ್ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ, ಬಾಯ್.